ಇವಾಗ ನಾವು ಹೊರಟದ್ದು ಸಾಮಾನು ತರಲಿಕ್ಕೆ. ಚೀಟಿ ಒಂದು ಚೀಟಿ ಚೀಟಿ ಐಟ ಆ್ಯಡ್ ಬಂತಾನಾ ಸಜ್ಜಿಗೆಲ್ಲ ಮಕ್ಕಳು. ಇವಾಗ ನಾವು ಹೊರಟದ್ದು ಸಾಮಾನೆಲ್ಲ ಆಗಬೇಕು ಅದಕ್ಕೆ. ನೀ ತವೆ ಚಮ್ಮಿ ಲಾಗದು ನಮ್ದು ಈಗ ಶಾಪಿಂಗ್ ಎಲ್ಲ ಆಯಿತು, ಸಾಮಾನೆಲ್ಲ ತಂದು ನೋಡಿ ಇವಳನ್ನು ಚಮ್ಮಿ ಇಂಚನೆ ಹತ್ತಿರನೆ ಏನಿಂಚ ಬ್ಯಾಕ್ ಕ್ಯಾಮರಾ ಅಂತ ಉಂಟು ದೀದಿ ಎಲ್ಲ ಆಯಿತು. 10 ದಿವಸ ರಡ್ಡು ತರ್ತೇನೆ ಕೊನೋಲೈ ಅಂದೆ ಪುಡಾದಿ ನೆಟ್ ಮಾಡಿಸಿ ನಾನು ನೆತ್ತೇನಲ್ಲ ಚೂರು ಸೋಗಿತನ ಮುಸುಂಟು ಗೊತ್ತಾಣ ಪಂತಾನ ವರ ಬರ್ತದಂಡೆ ಬಕ ಬೋಡ್ಜಂಡೆ ಚೂರು ಮೊಬೈಲ್ ಪಟ ತೋಯರಂದು ಒಣ್ಣೆ ಇಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಯಾಕೆ ಮಾತಾಡೋದು ಇವತ್ತೆಷ್ಟು ಇನ್ನು 8 ಗಂಟೆ ಪಾತಿರಿ ಇವತ್ತು ನೇನು ಅವಳೆ ಉಡಿಯರ್ಗಂತದಿತ್ತ ಈ ಬತ್ತತೋನ ಹಾಂ ಯಾನು ಕೋಡೆ ಮುರಾ ಕೊಡುಂದು ಇರತ ಮುಜೈಕೆ ಎಲ್ಲ ಅವು ಪನ್ನೆರ ಬಾದೆಲ್ಲ ದಾಯ್ತದಿ ఆయన ఎడతల కడ్డాను పని వాళ్ళు ఎత్ర పోయిన అంట్లే అంట్లే ಯಾರು ಜಗದಮ್ಮ ಪುಟಾಣ ಅದು ಪೊಡಿಗೆಪ್ನಾರಿ ಎಂದದು ಪಟಾಕಿ ಅದಿಯಲೇ ಯಾವ ಇವತ್ತಿನ ಬೆಳಗಿನ ಅಡಿಗೆ ಮಗಳದ್ದು ಅವಲಕ್ಕಿ ಮತ್ತು ಸಜ್ಜಿಗೆ ರೆಡಿ ಮಾಡ್ತಾ ಇದ್ದಾನೆ. ಆಯ್ತಾ ನೀ ಸಜ್ಜಿಗೆ ಎಷ್ಟೊತ್ತುಂಟು? ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗೋದು? 8. ಟಿಫಿನ್ಗೆ ದಾದ ಸಜ್ಜಿಗೆ ಅವಳಿಗೆ ಸಜ್ಜಿಗೆ ಇಷ್ಟ ಅಂತೆ, ಅವಳೇ ಮಾಡ್ತೇನೆ ಅಂತ ಹೇಳಿದ್ಲು, ಅದಕ್ಕೆ ನಾನು ಮಾಡಲಿಲ್ಲ ಅಲ್ವಾ ನಿಶಾ? ಅಂಚತೀಯರಿದ್ದಿ ಏಯ್ ಹೆಂಗೆ ಮನೆ ಗೊತ್ತಿಚ್ಚಿಂದ ಅವಳೇ ಮಾಡ್ತೇನೆ ಅಂತ ಹೇಳೋದಾಯ್ತಾ, ನಾನು ಮಾಡ್ತೇನೆ ಅಂತ ಹೇಳೋದು, ನೀನು ಮಾಡಿದ್ದೆ ಸರಿಯಾಗೋದಿಲ್ಲ ನಾನೇ ಮಾಡ್ತೇನೆ ಅಂತ ಅವಳು ಹೇಳೋದು. ಬಂತೆ ಕೊಡೆ ಈ ಮನ್ಪದ ಸೋಕು ಪುಲಿ ಅಲ್ಲ ತನ್ಪೇರುಂಡ ನೀರು ಏನು ಪಣ್ಪೆ ಪಾಡು ತುಕ ನನ್ನ ಆತೆ ಪಾಡು ಚೂರು ಪಾಡು ಏತ್ ಪಾಡ್ಪ ಸಜ್ಜಿಗೆ ಆತೇನಾ ಅಪ್ಪಗೆ ಯಾರು ಉಪ್ಪು ಈ ಕೈಟು ಉಪ್ಪು ಪಾಡಿ ಆತ ಒಂಚು ಉಪ್ಪು ಪಾಪ ಯಾವ ನಿಕ್ಕು ಮಾತ್ರನಾ ಯಾವ నీకు గుర్తుందా?
பாடு ஏன் காப்பு ரெண்டு கையில திக்கணும் ஈ கையில திக்கல ನಾನು ರೆಡಿ ಅದಾನ ಬರ್ತಾವ ತಿನ್ರೆ ನಿಶಾ ಸೂಪರ್ ಆತನ ತಿನ್ನೋರ್ಚಿ ಪನ್ನೆ ಸೂಪರ್ ಆತನಂದು ಸೂಪರ್ ಆತನ ಬನ್ನಿ ಅವಳು ಮಾಡಿದರೆ ಮಾತ್ರ ಅವಳು ತಿನ್ನೋದು ನಾನು ಮಾಡಿದರೆ ಅವಳು ತಿನ್ನೋದಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ವಲ್ಪ ಲೇಟಾಗಿ ಕೆಲಸಕ್ಕೆ ಹೋಗೋದು, ಯಾಕೆಂದರೆ ನನಗೊಂದು ಮದ್ದಿಗೆ ಹೋಗ್ಲಿಕ್ಕೆ ಉಂಟು. ಅದೆಂತಂದರೆ ಕಾಲಿಗೊಂದು ಹುಳ ಕಚ್ಚಿದ್ದು. ಹುಳ ಅಂದರೆ ತುಳುವಿನಲ್ಲಿ ಉಳುಂಗು ಅಂತ ಹೇಳ್ತೇವೆ ನಾವು, ಅದು ಕಚ್ಚಿದ್ದು. ಹಾಗೆ ತಿಂಗಳಾಯಿತು ತುಂಬ, ಅಂದರೆ 6-7 ತಿಂಗಳಾಯ್ತು ಅಂತ. ಅದು ಕಡಿಮೆನೇ ಆಗಲಿಲ್ಲ. ಅದಕ್ಕೆ ಇವಾಗ ಮದ್ದಿಗೆ ಹೋಗೋದು. ಮದ್ದು ಬೇರೆ ಕಡೆಯಿಂದ ಮಾಡಿದೆ, ಆದರೆ ಕಡಿಮೆ ಆಗಲಿಲ್ಲ ಆಯಿತು. ಹಾಗೆ ಇವತ್ತು ಒಂದು ಕಡೆಗೆ ಹೋಗೋದು, ನೋಡಬೇಕು ಹೇಗಾಗ್ತದೆ ಅಂತ. ಹಾಗೆ ಗಾಡಿದು ನಂಬರ್ ಹಾಕ್ಲಿಕ್ಕುಂಟು, ನಂಬರ್ ಪ್ಲೇಟ್ ಅದು ಚೇಂಜ್ ಆಗಬೇಕಲ್ಲ, ಇಷ್ಟು ವರ್ಷ ಆದಾಗ ಚೇಂಜ್ ಆಗಲಿಕ್ಕೆ ಅಂತ ಉಂಟು. ಅದಕ್ಕೆ ಅಲ್ಲಿಗೆ ಸಹ ಹೋಗ್ಲಿಕ್ಕುಂಟು. ಹಾಗೆ ಇನ್ನೇನಾಗ್ತದೆ ಗೊತ್ತಿಲ್ಲ, ನೋಡುವ. ಕಾಲಿಗೆ ಏನೆಲ್ಲ ಮಾಡ್ತಾರೆ, ಅದು ನನಗೆ ಅಲರ್ಜಿ ಆಗ್ತದಲ್ಲ, ಅದರ ನೀರು ತೆಗಿಬೇಕಂತೆ. ನೀರು ತೆಗೆದು ಒಂದು ನರದ್ದು ನೀರು ತೆಗೆದು ಟೆಸ್ಟ್ ಮಾಡೋದಂತೆ. ಹಾಗೆ ಇವರು ಹೇಳ್ತಿದ್ರು. ಅಲ್ಲಿಗೆ ಕೊಂಡೋಗ್ತಾರಾ ಇನ್ನು ಬೇರೆ ಕಡೆ ಕೊಂಡೋಗ್ತಾರ ಗೊತ್ತಿಲ್ಲ. ನನಗೆ ಹೆದರಿಕೆ ಆಗ್ತಾ ಉಂಟು. ನಾನು ಹೇಳ್ತೇನೆ ಅಲ್ಲಿಗೆ ಹೋಗೋದು ಬೇಡ, ಬೇರೆ ಕಡೆಗೆ ಹೋಗುವ ಅಂತ. ನೋಡುವ ಎಲ್ಲಿ ಹೋಗುವ ಅಂತ. ಇವ್ರು ಹೋಗಿದ್ದಾರೆ ಮುಂದೆ, ಅವರ ಗಾಡಿ ಅಲ್ಲಿಟ್ಟು ಮತ್ತು ಈ ಗಾಡಿಯಲ್ಲಿ ಹೋಗೋದು. ಇವಾಗ ನಾವು ಹೋಗ್ತಾ ಇದ್ದೇವೆ. ನನಗೆ ಸಾಕು ಪ್ರಾಣಿ ನಾಯಿ ಎತ್ತು ತುಂಬ ಇಷ್ಟ, ಆದರೆ ಅಷ್ಟೇ ಉಪದ್ರ ಕೂಡ ಮಾಡ್ತಾರೆ ನಾಯಿಗೆ. ಚಿಕ್ಕದಿರುವಾಗಲೂ ಹಾಗೆ ನಾಯಿ ಅಂದರೆ ತುಂಬ ಇಷ್ಟ. ಬೀದಿಯಲ್ಲಿ ಒಬ್ಬ ನಾಯಿಯನ್ನು ಕೂಡ ಮನೆಗೆ ತಂದಿದ್ದೇನೆ. ಇಲ್ಲಿ ಕೂಡ ಹಾಗೆ ಒಂದು ನಾಯಿ ಮರಿಯನ್ನು ತಂದಿದ್ದೇನೆ. ಹಾಗೆ ಇವರು ನನ್ನನ್ನು ಮತ್ತು ನಾಯಿ ಮರಿಯನ್ನು ಒಟ್ಟಿಗೆ ಓಡಿಸಿದ್ದಾರೆ ನನ್ನನ್ನು. ಹಾಗೆ ಅಷ್ಟು ಇಷ್ಟ. ಆದರೆ ಇವತ್ತು ಕೂಡ ನನ್ನನ್ನೊಂದು ನಾಯಿ ಓಡಿಸಿಕೊಂಡು ಬಂತು. ಅದಕ್ಕೆ ತುಂಬ ಆಯಿತು ನಾಯಿ ನನ್ನನ್ನು ಓಡಿಸ್ಕೊಂಡು ಬರೋದು. ಮೊನ್ನೆಂದು ಸಹ ಹಾಗೆ ಕಚ್ಚಲಿಕ್ಕೆ ಬಾಯಿ ಹಾಕಿದೆ. ನಾನು ಪ್ಲಾಜಾ ಪ್ಯಾಂಟ್ ಹಾಕಿದ ಕಾರಣ ಅದು ನನ್ನ ಕಾಲು ಸಿಕ್ಕಲಿಲ್ಲ ಅದಕ್ಕೆ. ಹಾಗೆ ನನಗೆ ಎಷ್ಟು ಇಷ್ಟನೋ ಅಷ್ಟೇ ಉಪದ್ರ ಕೂಡ ಮಾಡ್ತಾರೆ. ಯಾಕನ್ನ ಸರಿಯತಾ ಈಗ ನನ್ನ ಮರಳಿಗೆ ಹತ್ತಿದ್ದಾರಾ ಅಲ್ಲಾಕ ಸರಿಯಾ ತಪ್ಪು ಅಂತ ಬಂದರ ಕೆಲವರಿಗೆ ಮಾತಾಡಲಿಕ್ಕೆ ಇಷ್ಟವೇ ಇಲ್ಲ, ಮತ್ತೆಂತ ಮಾಡೋಣ. ಒತ್ತಾಯದಲ್ಲಿ ಮಾತಾಡಲಿಕ್ಕೆ ಆಗುದಿಲ್ಲ ಅಲ್ವಾ? ಒತ್ತಾಯದಲ್ಲಿ ಮಾತಾಡೋದಿಲ್ಲ ನಮಸ್ತೆ ನೀವು ಅಷ್ಟೇ. ಸುದ್ದಿದಾಕಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಅಂತ ನಾವು ಹೋಗಿ ಬಂದೆವು. ಇವರು ನನ್ನನ್ನು ಕರ್ಕೊಂಡು ಹೋಗದೆ 2 ತಿಂಗಳ ಕಳೀತು ಪೇಟೆಗೆ ಹೋಗದೆ ನಾನು ಇವತ್ತಿಗೆ. ಹಾಗೆಲ್ಲ ಸುತ್ತಾಡಿ ಬಂದೆ, ಎಲ್ಲಿ ಸುತ್ತಾಡಲಿಲ್ಲ ಆಯಿತಾ. ಎಂತ ಗೊತ್ತಾ, ನಂಬರ್ ಪ್ಲೇಟ್ ಹಾಕಲಿಕ್ಕೆ ಹೋದ್ದು ಗಾಡಿದ್ದು, ಅದು ಬಂದಿರಲಿಲ್ಲ. ಆಮೇಲೆ ಮದ್ದಿಗೆ ಹೋದದ್ದು, ಅದು ಕ್ಲಿನಿಕ್ ಸಿಕ್ಕಲಿಲ್ಲ. ಹಾಗೆ ಡೈಲಿ ಹೇಳ್ತಾಯಿದ್ರು ಮದ್ದಿಗೆ ಹೋಗುವ ಅಂತ. ಹಾಗೆ ಹೋದೆ ಅಲ್ಲ, ಸಾಕಾಯ್ತು. ನೋಡಬೇಕು ಎಲ್ಲಿ ಸಿಗ್ತದೆ ನಂಬರ್ ಪ್ಲೇಟ್ ಆಗಲಿಲ್ಲ. ಹಾಗೆ ಮೆಟೀರಿಯಲ್ ಶಾಪಿಗೆ ಹೋಗಿ ಬಂದದ್ದು, ಮತ್ತೇನಿಲ್ಲ ಕೆಲಸ, ಮತ್ತೆಂಥ ಕೆಲಸ ಆಗಲಿಲ್ಲ. ಇನ್ನೊಂದು 2 ದಿವಸದಲ್ಲೇ ಬರಲಿಕ್ಕೆ ಉಂಟು ನಂಬರ್ ಪ್ಲೇಟ್ ಆಗಬೇಕು ಅದಕ್ಕೆ. ಇಂಥ ಕಾಡು ನೀವೆಲ್ಲಿಯಾದರೂ ನೋಡಿದ್ದೀರಾ? ನೋಡಿ ಎಷ್ಟು ಕಾಡು, ಫುಲ್ ಕಾಡು ಇದೆ. ಕಲೆಂಜಿ ಮನೆ ಕಾಡು ಅಂತ ಹೇಳ್ತೇವೆ ಹಾಗೆ ತುಂಬ ದೊಡ್ಡದಿದೆ ಕಲೆಂಜಿ ಮನೆ ಕಾಡು. ಇನ್ನೊಂದು ಕಡೆಯಲ್ಲಿ ಆಚೆ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಲೇಡೀಸ್, ಅಲ್ಲಿ ಇದ್ದಾರೆ ಅಂತ ನೋಡುವ. ಹಾಗೆ ವೈರೊಂದು ಅಡಿಗೆ
ಇದ್ದರೆ ಹೋಗಿ. ನಾನು ಹೇಳಿದ ಡಾಕ್ಟ್ರ್ ಸಿಗಲಿಲ್ಲ, ಇವರು ಹೇಳಿದ ಡಾಕ್ಟ್ರ್ ಹತ್ರ ನಾವು ಹೋಗಲಿಲ್ಲ. ಅದಂದರೆ ನಾನು ಹೇಳಿದಲ್ಲ, ಒಂದು ನರದ ಇದು ನೀರು ತೆಗೆದು ಮತ್ತೆ ಟೆಸ್ಟ್ ಮಾಡೋದು ಅಂತ, ಅದು ನನಗೆ ಹೆದರಿಕೆ ಆಯಿತು. ಹಾಗೆ ನಾನು ಹೋಗಬೇಕು. ಹಾಗೆ ಇನ್ನು ಇನ್ನೊಂದು ಕಡೆಯಲ್ಲಿ ಇದ್ದಾರೆ, ನೋಡಬೇಕು. ಆದರೆ ಹೋಗುದು, ಇಲ್ಲಾಂದರೆ ಇಲ್ಲ. ಹಾಗೆ ಇನ್ನು ಇನ್ನೊಂದು ಕಡೆಯಲ್ಲಿ ಇದ್ದಾರೆ, ನೋಡಬೇಕು. ಆದರೆ ಹೋಗುದು, ಇಲ್ಲಾಂದರೆ ಇಲ್ಲ. ಉಳುಗು ಕಚ್ಚಿದಕ್ಕೆ ನಿಮಗೇನಾದರೂ ಮದ್ದು ಗೊತ್ತಿದ್ರೆ ಹೇಳಿ. ಅದು ಕೆಲವರಿಗೆ ಜೋರ ಆಗೋದಾಗಿರ್ಬೋದು, ಕೆಲವರಿಗೆ ಬೇಗ ಕಡಿಮೆ ಆಗಿರ್ಬೋದು. ಹಾಗೆ ಅಲ್ಲಿ ಮದ್ದು ಉಂಟು, ಅದಕ್ಕೆಲ್ಲ ಪಥ್ಯ ಜಾಸ್ತಿ ಆಗಬೇಕಲ್ಲ. ಹಾಗೆ ಮೀನು ಕೋಳಿ ಎಲ್ಲ ತಿನ್ನಲೇಬಾರ್ದು, ಮತ್ತು ಎಣ್ಣೆ ವಸ್ತು ಅದು ಆ ಥರ ಎಲ್ಲ ತಿನ್ನಬಾರ್ದಲ್ಲ. ಹಾಗೆ ಬರುವ ಟೈಮಲ್ಲಿ ಏನಾದರೂ ಬಂದೇ ಬರ್ತದೆ ಅಲ್ವಾ. ನನಗೆ ಇದಕ್ಕಿಂತ ಮುಂಚೆ ಕೂಡ ಅದು ಕಚ್ಚಿದೆ, ಉಳುಂಗು ಅಂತ. ಅದು ಚಿಕ್ಕ ಹುಳ, ಅದು ಜೋರಾಗಿರಲಿಲ್ಲ, ಇವಾಗ ಮಾತ್ರ ಜೋರಾಗಿತ್ತು. ಅದಕ್ಕೆ ಒಂದೊಂದು ಟೈಮ್ ಆಗಿರ್ಬೋದು. ಹಾಗೆ ಇವಾಗ ಮಳೆ ಬರ್ತದೆ ಅಂತ ಜೋರು. ಮತ್ತೆ ಮೋಡ ಮೋಡ ಉಂಟು ತುಂಬ. ನೋಡಿ, ನಾವು ಮದ್ದಿಗೆ ಇಲ್ಲಿಗೆ ಬಂದೆವು ನೋಡಿ. ಇದು ನಮ್ಮೂರಿನ ಹತ್ತಿರದಲ್ಲಿ ಈ ಡಾಕ್ಟ್ರ್ ಕನ್ಯಾನ, ಇದು ಆಶ್ರಮ, ಮಕ್ಕಳ ಆಶ್ರಮ. ಅಲ್ಲೆಲ್ಲ ಸುತ್ತಿ ಇಲ್ಲಿಗೆ ಬಂದೆವು ನಾವು ಮದ್ದಿಗೆ. ಈಗ ಮದ್ದಿಗೆ ಎಲ್ಲ ತೆಕ್ಕೊಂಡು ಬಂದಾಯಿತು. ಇನ್ನು ಇವರ ಗಾಡಿಯಲ್ಲಿ ಇಟ್ಟಿದ್ದಾರೆ, ನಾನಿನ್ನು ಹೊರಟದ್ದು ಶಾಪಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.